ಮೂರು ಕಾಕಾಗಳು ಅಂತ ತಮಾಷೆ ಮಾಡ್ತಾರೆ ಎಲ್ಲರೂ. ಕಾರಂತರು, ಕಾರ್ನಾಡರು, ಕಂಬಾರರು. ಇವರು 3 ಜನ ಸೇರ್ಕೋತಾರೆ. ಜೊತೆಗೆ ಲಂಕೇಶ್ ಅವರು ಇರ್ತಾರೆ. ಆಮೇಲೆ ಈ ಶಿಬಿರದಲ್ಲಿ ಇದ್ದರಲ್ಲ, ಇಡೀ ಬೆಂಗಳೂರಿನಲ್ಲಿ ಹರಡಿಕೊಂಡ ಶಿಬಿರಾರ್ಥಿಗಳು, ಕಲಾವಿದರು, ರಂಗಕರ್ಮಿಗಳು ಎಲ್ಲರೂ ಸೇರಿಕೊಂಡು 3 ನಾಟಕ, ಜೋಕುಮಾರ ಸ್ವಾಮಿ, ಈಡಿಪಸ್, ಸಂಕ್ರಾಂತಿ, ಇವು ಎಲ್ಲವೂ ಒಂದು ರೀತಿಯ ಕನ್ನಡ ರಂಗಭೂಮಿಯ ಚರಿತ್ರೆ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಇವೆಲ್ಲವೂ ಮೈಲ್ ಸ್ಟೋನ್ಸ್. ಇದನ್ನ ನಾವು ದಾಟಿ ಮುಂದಕ್ಕೆ ಹೋಗಕ್ಕಾಗಲ್ಲ. ಇವೆಲ್ಲವೂ ಘಟಿಸಿದ ಮೇಲೆಯೇ ಆಧುನಿಕ ಕನ್ನಡ ರಂಗಭೂಮಿಯ ಒಂದು ಚಿತ್ರ ನಮ್ಗೆ ತೆರ್ಕೊಳ್ತಾ ಹೋಗುತ್ತೆ. ಇದನ್ನು ಮುಗಿಸಿದ ನಂತರವೇ ಬಹುಶಃ ಅನ್ಸತ್ತೆ ಈ ಬೆನಕ ಸಂಸ್ಥೆ ಬೇರೆ ಬೇರೆ ಹೆಸರುಗಳಲ್ಲಿ ಹುಟ್ಟುಕೊಂಡು ಕೊನೆಗೆ ಅದು ಬೆನಕ ಆಗಿ ಇಲ್ಲಿ ಸ್ಥಾಪಿತವಾಗುತ್ತೆ. ಅದಕ್ಕೆ ಹೈವದನ ಮತ್ತು ಸತ್ತವರ ನೆರಳು ಸೇರ್ಕೊಳ್ಳುತ್ತೆ. ಸೊ ಆ ಪೀರಿಯಡ್ ಅಲ್ಲಿ ಇವೆಲ್ಲವೂ ಬಹಳ ಸದ್ದು ಮಾಡಿದ ನಾಟಕಗಳು, ಕೆಲವು ಈಗಲೂ ನಡೀತಾ ಇದೆ. ಸೊ ನೀವು ಏನೇ ಮಾಡಿದ್ರು ಕನ್ನಡ ರಂಗಭೂಮಿಯ ಚರಿತ್ರೆಯಲ್ಲಿ ಈ ನಡೆಗಳನ್ನ ಬಹಳ ಗಟ್ಟಿಯಾಗಿ ದಾಖಲಿಸಿದ್ದಾರೆ. ಮತ್ತು ಈ ನಡೆಯಲ್ಲಿ ಕಾರಂತರು, ಪ್ರೇಮಾ ಕಾರಂತರು ಇಬ್ರು ಇದ್ರು ಅನ್ನೋದು ನಾನು ಗಮನಿಸ್ಕೊಳ್ಳುವಂತಹ ವಿಷಯ.